ಸ್ನೇಹಿತರೆ, ರಾಜ್ಯದ 2 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀತಾ ಇದೆ. ಅತ್ಯಂತ ಬಿರುಸಿನಿಂದ ಪ್ರಚಾರ ಕೂಡ 2 ಕ್ಷೇತ್ರಗಳಲ್ಲಿ ನಡೀತಾ ಇದೆ. ಈ 2 ಕ್ಷೇತ್ರಗಳ ಪೈಕಿ ಅತ್ಯಂತ ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಬಿಜೆಪಿ ಪಾಲಿಗೆ ಒಂದು ರೀತಿಯ ಮರುಭೂಮಿಯಾಗಿರ್ತಕ್ಕಂಥ ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಮಾಲನ್ನು ಮಾಡುತ್ತಾ ಅನ್ನುವ ಪ್ರಶ್ನೆಗಳು ಹುಟ್ಕೊಂಡಿದ್ದಾವೆ. ಇದಕ್ಕೆ ಸಾಕಷ್ಟು ಕಾರಣಗಳು ಕೂಡ ಇದ್ದಾವೆ. ಈ ಹಿಂದೆ ನಿರಂತರವಾಗಿ ಕಾಂಗ್ರೆಸ್ನ ಶಾಮನೂರು ಶಿವಶಂಕರಪ್ಪನವರ ಒಂದು ಕೈವಶದಲ್ಲಿದ್ದಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಮಲ ಅರಳಬಹುದು ಅನ್ನುವಂಥ ವಾತಾವರಣ ಆ ಕ್ಷೇತ್ರದಲ್ಲಿ ಕಂಡುಬರ್ತಾ ಇದೆ. ನಾನು ಈ ಸುಮಾರು 2 ದಿನಗಳ ಕಾಲ ಆ ಕ್ಷೇತ್ರದಲ್ಲಿ ಸಂಚಾರ ಮಾಡಿದಂತಹ ಒಂದು ಸಂದರ್ಭದಲ್ಲಿ ಆ ಒಂದು ಕ್ಷೇತ್ರದ ಒಂದು ಪರಿಸ್ಥಿತಿಯನ್ನು ಖುದ್ದು ಅವಲೋಕನ ಮಾಡಿ ಅದರ ಒಂದು ಸಮೀಕ್ಷೆಯನ್ನು ನಿಮ್ಮ ಮುಂದೆ ಇಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಡೆಸ್ತಾ ಇದ್ದೀನಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, ಅತ್ಯಂತ ಸುಲಭವಾಗಿ ಕಾಂಗ್ರೆಸ್ಗೆ ಒಲಿಯಬಹುದಾಗಿದ್ದಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ಗೆ ಬಿಜೆಪಿ ಸರಿಯಾದ ಒಂದು ಟಕ್ಕರನ್ನೇ ಕೊಡ್ತಾ ಇದೆ. ಇದಕ್ಕೆ ಸಾಕಷ್ಟು ಕಾರಣಗಳು ಕೂಡ ಇದ್ದಾವೆ. ಬಿಜೆಪಿಗಿರ್ತಕ್ಕಂಥ ಧನಾತ್ಮಕ ಅಂಶಗಳೇನು, ಅದೇ ರೀತಿ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾ ಇರೋದಕ್ಕೆ ಪ್ರಮುಖ ಕಾರಣಗಳೇನು ಅನ್ನೋದನ್ನು ನಾನು 1 by 1 ವಿವರಿಸ್ತಾ ಹೋಗ್ತೀನಿ. ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಯಾವಾಗ ಈ ಒಂದು ಕ್ಷೇತ್ರಕ್ಕೆ ಉಪಚುನಾವಣೆ ಘೋಷಣೆ ಆಯಿತೋ ಆ ಘೋಷಣೆ ಆದಂಥ ಸಂದರ್ಭದಲ್ಲಿ ಎಲ್ಲರ ನಿರೀಕ್ಷೆಯನ್ನು ಕೂಡ ತಲೆಕೆಳಗೆ ಮಾಡಿ ಬಿಜೆಪಿಯ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರು ಅತ್ಯಂತ ಅಚ್ಚರಿ ಅಭ್ಯರ್ಥಿಯನ್ನು ಈ ಬಾರಿ ಆ ಒಂದು ಉಪಚುನಾವಣಾ ಕಣಕ್ಕಿಳಿಸಿದರು. ಲಿಂಗಾಯತ ಸಮುದಾಯದ ಅತ್ಯಂತ ಹೆಚ್ಚು ಓಟ್ಗಳಿರ್ತಕ್ಕಂಥ ಈ ಕ್ಷೇತ್ರಕ್ಕೆ ಅಚ್ಚರಿಯ ರೀತಿಯಲ್ಲಿ ಬಿಜೆಪಿ ಒಬ್ಬ ಅಹಿಂದ ವರ್ಗದ ಹೊಸ ಮುಖ ಶ್ರೀನಿವಾಸ್ ದಾಸ್ ಕರಿಯಪ್ಪನವರಿಗೆ ಟಿಕೆಟನ್ನು ಘೋಷಣೆ ಮಾಡಿದ್ದಂಥದ್ದು ಬಿಜೆಪಿ ಪಾಲಿಗೆ ಬಹುದೊಡ್ಡ ಪ್ಲಸ್ ಪಾಯಿಂಟ್ ಆಗಿ ಈಗ ಆ ಚುನಾವಣೆಯಲ್ಲಿ ಮಾರ್ಪಟ್ಟಿದೆ. ಇನ್ನು ಏನು ಕಳೆದ ಲೋಕಸಭಾ ಚುನಾವಣೆಯ ನಂತರ ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿ ಒಂದು ರೀತಿಯ ಅಸಮಾಧಾನ, ಭಿನ್ನಮತ ದೊಡ್ಡ ಮಟ್ಟದಲ್ಲಿ ಕಂಡುಬರ್ತಾ ಇತ್ತು. ಆದರೆ ಯಾವಾಗ ಶ್ರೀನಿವಾಸ್ ದಾಸ್ ಕರಿಯಪ್ಪನವರು ಈ ಒಂದು ಉಪಚುನಾವಣೆಯ ಬಿಜೆಪಿ ಅಭ್ಯರ್ಥಿಯಾದರು, ಅದಾದ ನಂತರ ದಾವಣಗೆರೆ ಬಿಜೆಪಿಯಲ್ಲಿದ್ದಂತಹ ಒಂದು ಭಿನ್ನಮತ ಸಂಪೂರ್ಣವಾಗಿ ಕೊನೆಗೊಂಡು ಇದೀಗ ಬಿಜೆಪಿಯ 2 ಬಣದ ನಾಯಕರು ತಮ್ಮ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪನವರ ಪರವಾಗಿ ಬೀದಿಗೆ ಇಳಿದು ಮನೆ ಮನೆ ಪ್ರಚಾರವನ್ನು ನಡೆಸ್ತಾ ಇರತಕ್ಕಂಥದ್ದು ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿ ಅಪರೂಪದ ಒಗ್ಗಟ್ಟು ಕಂಡು ಬರ್ತಾ ಇರತಕ್ಕಂಥದ್ದು ಇದೀಗ ಬಿಜೆಪಿ ಪಾಲಿಗೆ ಮತ್ತೊಂದು ಬಹುದೊಡ್ಡ ಧನಾತ್ಮಕ ಅಂಶವಾಗಿ ಮಾರ್ಪಟ್ಟಿದೆ. ಇನ್ನೊಂದು ಕಡೆ ಅತ್ಯಂತ ಪ್ರಮುಖವಾದ 3ನೇ ಒಂದು ಅಂಶ ಬಿಜೆಪಿಗೆ ಪ್ಲಸ್ ಆಗಿರ್ತಕ್ಕಂಥದ್ದು, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಸಾಕಷ್ಟು ಮತಗಳನ್ನು ಪಡೆದಿದ್ದಂತಹ ಅಹಿಂದ ವರ್ಗದ ಯುವ ನಾಯಕ GB ವಿನಯ್ ಕುಮಾರ್ ಈ ಬಾರಿ ಬಿಜೆಪಿ ಅಭ್ಯರ್ಥಿಗೆ ತನ್ನ ಬಾಹ್ಯ ಬೆಂಬಲವನ್ನು ಘೋಷಣೆ ಮಾಡಿ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಇದೇ ಏಪ್ರಿಲ್ 3ರಿಂದ ಪ್ರಚಾರಕ್ಕೆ ಇಳಿತಾ ಇರತಕ್ಕಂಥದ್ದು ಕೂಡ ಬಿಜೆಪಿಯ ಅಭ್ಯರ್ಥಿ ಈ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಬಹುದೊಡ್ಡ ಆನೆಬಲವನ್ನು ತಂದುಕೊಟ್ಟಿದೆ ಅಂದರೆ ತಪ್ಪಾಗೋದಿಲ್ಲ. ಇನ್ನೊಂದು ಕಡೆ ನಿರಂತರವಾಗಿ ಏನು ಶಾಮನೂರು ಕುಟುಂಬ ಈ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಬರ್ತಾ ಇತ್ತು, ಈ ಬಾರಿ ಮುಸ್ಲಿಂ ಅಂದರೆ ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಟಿಕೆಟನ್ನು ಕೊಡಬೇಕು ಅನ್ನುವ ಬಹುದೊಡ್ಡ ಮಟ್ಟದ ಕೂಗು ಅಲ್ಪಸಂಖ್ಯಾತ ಸಮುದಾಯದವರಿಂದ ಆ ಕ್ಷೇತ್ರದಲ್ಲಿ ಎದ್ದಿತ್ತು. ಕೊನೆಗೆ ಏನು ಸಾದಿಕ್ ಪೈಲ್ವಾನ್ ಕೂಡ ಪಕ್ಷೇತರರಾಗಿ ಚುನಾವಣಾ ಕಣಕ್ಕಿಳಿದ್ರು. ಇಡೀ ಒಂದು ಮುಸ್ಲಿಂ ಸಮುದಾಯ ಶಾಮನೂರು ಕುಟುಂಬದ ವಿರುದ್ಧ ಕಾಂಗ್ರೆಸ್ನ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇತ್ತು. ಕೊನೆಗೆ ಸ್ವತಃ ಮುಖ್ಯಮಂತ್ರಿಗಳು ಈ ಒಂದು ಬಿಕ್ಕಟ್ಟನ್ನು ಪರಿಹರಿಸೋ ಕಾರಣಕ್ಕೆ ಸಾದಿಕ್ ಪೈಲ್ವಾನ್ ಅವರನ್ನು ಇದಕ್ಕೆ ಬೆಂಗಳೂರಿಗೆ ಕರೆಸ್ಕೊತಾರೆ. ಅಲ್ಲಿ ಅವರ ಒಂದು ರೀತಿಯ ಬಿಕ್ಕಟ್ಟು ಶಮನ ಆಗುತ್ತೆ. ಆದರೆ ಸಾದಿಕ್ ಪೈಲ್ವಾನ್ ತನ್ನ ಒಂದು ಬೆಂಬಲವನ್ನು ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಅವರಿಗೆ ಕೊಡ್ತೀನಿ ಅನ್ನುವ ಘೋಷಣೆಯನ್ನು ಮಾಡಿದ್ದ ಹೊರತಾಗಿಯೂ ಕೂಡ ಈ ಮುಸ್ಲಿಂ ಸಮುದಾಯದ ಯುವಕರು ಈ ಕ್ಷಣಕ್ಕೂ ಕೂಡ ಕಾಂಗ್ರೆಸ್ಸನ್ನು ಈ ಬಾರಿಯಲ್ಲಿ ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲದೆ ಇರತಕ್ಕಂಥದ್ದು ಕಾಂಗ್ರೆಸ್ಗೆ ಬಹುದೊಡ್ಡ ಹಿನ್ನಡೆಯನ್ನು ತಂದಿಟ್ಟಿದೆ ಅಂದರೆ ತಪ್ಪಾಗೋದಿಲ್ಲ. ಇನ್ನೊಂದು ಕಡೆ SDPI ಈ ಬಾರಿ ಅಲ್ಲಿ ಚುನಾವಣಾ ಕಣಕ್ಕಿಳಿದಿರ್ತಕ್ಕಂಥದ್ದು. ಅಫ್ಸರ್ ಕೊಡ್ಲಿಪೇಟೆ ಅವರು ಈ ಬಾರಿ ಅಲ್ಲಿ ಚುನಾವಣಾ ಕಣಕ್ಕಿಳಿದು SDPIಯಿಂದ ತುರುಸಿನ ಒಂದು ಪ್ರಚಾರದಲ್ಲಿ ತೊಡಕೊಂಡಿರ್ತಕ್ಕಂಥದ್ದು. ಈಗಿರ್ತಕ್ಕಂಥ ಒಂದು ಅಂದಾಜಿನ ಪ್ರಕಾರ ಅಫ್ಸರ್ ಕೊಡ್ಲಿಪೇಟೆ ಅವರು 10,000ಕ್ಕೂ ಹೆಚ್ಚು ಅಲ್ಪಸಂಖ್ಯಾತ ಸಮುದಾಯದ ಮತಗಳನ್ನು ಪಡಿಬೋದು ಅನ್ನುವ ಅಂದಾಜಲ್ಲಿ ಕಂಡುಬರ್ತಾ ಇದೆ. ಈ ರೀತಿ ಸುಮಾರು 10,000 ಮತಗಳನ್ನೇನಾದರೂ ಈ ಅಫ್ಸರ್ ಕೊಡ್ಲಿಪೇಟೆ ಅವರು ಪಡೆದಿದ್ದೇ ಆದರೆ ಅದು ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥವಾಗಿ ಬಹುದೊಡ್ಡ ಹಿನ್ನಡೆಯನ್ನು ತಂದುಕೊಡ್ಬೋದು ಅನ್ನುವ ಒಂದು ವಿಶ್ಲೇಷಣೆಗಳು ಕೂಡ ನಡೀತಿದ್ದಾವೆ. ಇನ್ನು ಕಾಂಗ್ರೆಸ್ನ ವಿರುದ್ಧ ಈಗೇನು ರಾಜ್ಯ ಸರ್ಕಾರ ತಂದಿರತಕ್ಕಂಥ ಗ್ಯಾರಂಟಿ ಯೋಜನೆಗಳು
ಅದನ್ನು ಸರಿಯಾಗಿ ಅನುಷ್ಠಾನ ಮಾಡದೇ ಇರತಕ್ಕಂಥದ್ದು, ಇನ್ನೊಂದು ಅಭಿವೃದ್ಧಿ ಶೂನ್ಯ ಏನು ಸರ್ಕಾರ ನಡೀತಾ ಇದೆ ರಾಜ್ಯದಲ್ಲಿ, ಹಿಂದೂ ವಿರೋಧಿ ಸರ್ಕಾರ ನಡೀತಾ ಇದೆ, ಇದರ ವಿರುದ್ಧ ಆ ಒಂದು ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಒಂದು ಜನಾಕ್ರೋಶ ಕಂಡು ಬರ್ತಾ ಇದೆ. ಇದು ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ಬಹುದೊಡ್ಡ ಹಿನ್ನಡೆಯನ್ನು ತಂದಿಡ್ಬೋದು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇನ್ನೊಂದು ಕಡೆ ಜಿಲ್ಲಾ ಉಸ್ತುವಾರಿ ಸಚಿವ ಈ ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥ್ ಅವರ ತಂದೆಯೂ ಆಗಿರ್ತಕ್ಕಂಥ ಎಸ್ ಮಲ್ಲಿಕಾರ್ಜುನ್ ಅವರ ಉದಾಸೀನ, ಇದು ಕೂಡ ಇವತ್ತು ಕಾಂಗ್ರೆಸ್ಗೆ ಬಹುದೊಡ್ಡ ಒಂದು ಹಿನ್ನಡೆಯನ್ನು ಆ ಕ್ಷೇತ್ರದಲ್ಲಿ ತಂದಾಡ್ತಾ ಇದೆ. ಎಸ್ ಮಲ್ಲಿಕಾರ್ಜುನ್ ಅಲ್ಪಸಂಖ್ಯಾತ ಸಮುದಾಯದ ಪ್ರಭಾವಿ ನಾಯಕನಾಗಿರ್ತಕ್ಕಂಥ ಈ ಜಮೀರ್ ಅಹಮದ್ ಅವರ ಕುರಿತು ಕೊಟ್ಟಂತಹ ಹೇಳಿಕೆಗಳು, ನಿನ್ನೆಯೂ ಕೂಡ ಅವರು ಮಾಧ್ಯಮಗಳ ಮುಂದೆ ಮಾತಾಡ್ತಂತಹ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರನ್ನು ಪ್ರಚಾರಕ್ಕೆ ಬರೋಕ್ಕೆ ಹೇಳಿದ್ದೀನಿ, ಅವ್ರು ಬರದೇ ಇದ್ರೂ ಒಳ್ಳೆಯದಾಗುತ್ತೆ ಅನ್ನುವ ಹೇಳಿಕೆಯನ್ನು ಏನು ನಿನ್ನೆ ಕೂಡ ಎಸ್ ಮಲ್ಲಿಕಾರ್ಜುನ್ ಕೊಟ್ಟರು. ಇದು ಅಲ್ಪಸಂಖ್ಯಾತ ಸಮುದಾಯದ ಯುವಕರ ಒಂದು ಆಕ್ರೋಶಕ್ಕೆ ಅತ್ಯಂತ ದೊಡ್ಡ ಮಟ್ಟದ ಕಾರಣ ಆಗಿದೆ. ಇನ್ನೊಂದು ಕಡೆ ಅತ್ಯಂತ ಪ್ರಮುಖವಾಗಿ ಒಳ ಮೀಸಲಾತಿಯ ಒಂದು ಗೊಂದಲದ ಹೊಡೆತ ಕೂಡ ಈ ಬಾರಿ ಕಾಂಗ್ರೆಸ್ಗೆ ಆ ಒಂದು ಕ್ಷೇತ್ರದಲ್ಲಿ ಬೀಳ್ಬೋದು ಅನ್ನುವ ನಿರೀಕ್ಷೆಗಳು ಕಂಡುಬರ್ತದವೆ. ಈಗಾಗಲೇ ಮಾದಿಗ ಸಮುದಾಯ ಕಾಂಗ್ರೆಸ್ನ ಅಭ್ಯರ್ಥಿ ವಿರುದ್ಧ ಒಂದು ಮತವನ್ನು ಚಲಾಯಿಸ್ತೀವಿ ಅನ್ನುವ ಹೇಳಿಕೆಯನ್ನು ಕೊಟ್ಟು ಪತ್ರಿಕಾ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ಗೆ ಅಲ್ಲಿ ಹಿನ್ನಡೆಯನ್ನು ತಂದಿಡ್ಬೋದು ಅನ್ನುವ ಮಾತುಗಳು ಕೇಳಿ ಬರ್ತದವೆ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ BJP ಅತ್ಯಂತ ಅಪರೂಪದ ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾ ಇದೆ. BJPಯ ಪ್ರತಿಯೊಬ್ಬ ನಾಯಕರು ಕೂಡ ತಾನೇ ಈ ಬಾರಿಯಲ್ಲಿ BJP ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ಪ್ರಚಾರವನ್ನು ನಡೆಸ್ತಾ ಇರತಕ್ಕಂಥದ್ದು BJPಗೆ ದೊಡ್ಡ ಮಟ್ಟದ ಒಂದು ಪ್ಲಸ್ ಪಾಯಿಂಟ್ ಆಗಿದೆ ಅಂದರೆ ತಪ್ಪಾಗೋದಿಲ್ಲ. ಇನ್ನೊಂದು ಕಡೆ ಸಾಕಷ್ಟು ಯುವ ಸಮುದಾಯವನ್ನು ಸೆಳೆಯೋದರಲ್ಲಿ BJP ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ದಿನದಿಂದ ದಿನಕ್ಕೆ ಯಶಸ್ವಿ ಆಗ್ತಾ ಇರತಕ್ಕಂಥದ್ದು ಕೂಡ BJP ಈ ಬಾರಿ ಅಲ್ಲಿ ಕಮಾಲನ್ನು ಮಾಡ್ಬೋದು ಅನ್ನುವ ನಿರೀಕ್ಷೆಯನ್ನು ಹುಟ್ಟಾಕಿದೆ. ಇಷ್ಟೆಲ್ಲ ಅಂಶಗಳ ಹೊರತಾಗಿಯೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿದೆ. ಇಡೀ ಸರ್ಕಾರ ಬಂದು ಇನ್ನು ನಾಳೆಯಿಂದ ಅಲ್ಲಿ ಜೆಂಡಾ ಉರುತ್ತೆ ಅನ್ನುವ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ. ಕಾಂಗ್ರೆಸ್ ತನ್ನ ಅಧಿಕಾರವನ್ನು ಹಣವನ್ನು ದುರ್ಬಳಕೆ ಮಾಡಿಕೊಂಡು ಆ ಒಂದು ಚುನಾವಣೆಯನ್ನು ಗೆಲ್ತಕ್ಕಂಥ ಎಲ್ಲ ಪ್ರಯತ್ನವನ್ನು ಕೂಡ ನಡೆಸುತ್ತೆ ಅನ್ನುವ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ. ಇಷ್ಟೆಲ್ಲ ನಡೀತಾ ಇದ್ದರೂ ಕೂಡ BJP ನಿರಾಯಾಸವಾಗಿ ಈ ಬಾರಿ ನಾವು ಗೆಲುವಿನ ಅಂಚಿನೆಗೆ ಬಂದು ನಿಲ್ತೀವಿ ಅನ್ನುವ ಒಂದು ನಿರೀಕ್ಷೆಯೊಂದಿಗೆ ಅತ್ಯಂತ ತುರುಸಿನ ಪ್ರಚಾರವನ್ನು ನಡೆಸ್ತಾ ಇದ್ದರೆ, ಒಂದು ಕಡೆ ಕಾಂಗ್ರೆಸ್ನ ಪರವಾಗಿ ಘಟಾನುಘಟಿ ನಾಯಕರು ಕೂಡ ಬಂದು ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಇವತ್ತು ಮಾಜಿ ಮುಖ್ಯಮಂತ್ರಿ BJPಯ ಪ್ರಶ್ನಾತೀತ ನಾಯಕ ಯಡಿಯೂರಪ್ಪನವರು ಕೂಡ 2ನೇ ಬಾರಿ ಈ ಚುನಾವಣೆ ಘೋಷಣೆ ಆದ ನಂತರ 2ನೇ ಬಾರಿ ಈ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಬರ್ತಾ ಇರತಕ್ಕಂಥದ್ದು BJP ಪಾಲಿಗೆ ಬಹುದೊಡ್ಡ ವರದಾನ ಆಗ್ಬೋದು ಅನ್ನುವ ನಿರೀಕ್ಷೆಗಳನ್ನು ಕೂಡ ಹುಟ್ಟಾಕಿದೆ. ಒಂದು ಕಡೆ BY ವಿಜಯೇಂದ್ರ ಮೊನ್ನೆ ದಾವಣಗೆರೆ ಕ್ಷೇತ್ರಕ್ಕೆ ಬಂದು ಇಡೀ ದಿನ ಒಂದು ರಣತಂತ್ರವನ್ನು ರೂಪಿಸಿರ್ತಕ್ಕಂಥದ್ದು, ಸಮುದಾಯವಾರು ಒಂದು ಸಭೆಗಳನ್ನು ನಡೆಸೋದ್ರ ಮೂಲಕ ಆ ಸಮುದಾಯವಾರು ಮತದಾರರನ್ನು ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ನಡೆಸ್ತಾ ಇರತಕ್ಕಂಥದ್ದು ಕೂಡ BJPಯ ಪಾಲಿಗೆ ಬಹುದೊಡ್ಡ ವರದಾನ ಆಗ್ಬೋದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಒಂದು ಕಡೆ ಸಮರ್ಥ್ ಅವರ ಸೋಲು ಖಚಿತ ಅನ್ನುವ ಹೇಳಿಕೆಯನ್ನು ಈ ಕ್ಷಣಕ್ಕೆ ನಾವು ಕೊಡೋದಕ್ಕೆ ಸಾಧ್ಯವಾಗದೆ ಹೋದರೂ ಕೂಡ ಇಷ್ಟು ಬಾರಿ ಏನು ಕಾಂಗ್ರೆಸ್ ಅತ್ಯಂತ ಸುಲಭವಾಗಿ ಈ ಒಂದು ಕ್ಷೇತ್ರವನ್ನು ಗೆಲ್ತಾ ಬರ್ತಾ ಇತ್ತು, ಆದರೆ ಈ ಬಾರಿ ಕಾಂಗ್ರೆಸ್ಗೆ ಒಂದು ರೀತಿಯ ಆತಂಕ ಆ ಕ್ಷೇತ್ರದಲ್ಲಿ ಎದುರಾಗಿದೆ ಅನ್ನೋದನ್ನು ಮಾತ್ರ ಹೇಳ್ಬೋದು. ಕಾಂಗ್ರೆಸ್ ಕೊನೆ ಕ್ಷಣದಲ್ಲಿ ನಡೆಸ್ತಕ್ಕಂಥ ಒಂದು ಚುನಾವಣಾ ತಂತ್ರಗಾರಿಕೆಯ ಮೇಲೆ ಈ ಕ್ಷೇತ್ರದ ಒಂದು ಫಲಿತಾಂಶ ನಿರ್ಧಾರಿತ ಆಗ್ಬೋದು ಅನ್ನುವ ಮಾತುಗಳು ಇಡೀ ಕ್ಷೇತ್ರದಾದ್ಯಂತ ಕೇಳಿಬರ್ತದವೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಈ ಬಾರಿ BJP ಆ ಒಂದು ಕ್ಷೇತ್ರದಲ್ಲಿ ಗೆಲುವನ್ನು ಕಾಣೋದ್ರ ಮೂಲಕ ಇದೇ ಪ್ರಥಮ ಬಾರಿಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ BJP ಕಮಾಲನ್ನು ಮಾಡುತ್ತಾ ಆ ಮೂಲಕ ಸಚಿವ ಎಸ್ ಮಲ್ಲಿಕಾರ್ಜುನ್ ಹಾಗೂ ಕಾಂಗ್ರೆಸ್ ಸರ್ಕಾರಕ್ಕೆ ತೀವ್ರ ಮುಖಭಂಗ ಆಗೋ ಸಾಧ್ಯತೆಗಳಿದಾವ? ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.